बागलकोट जिले की सभी 7 विधानसभा क्षेत्रों की मतदाता सूचियों में अवैध रूप से नाम जोड़ने और संशोधन किए जाने पर तत्काल रोक लगाने की मांग को लेकर भारतीय जनता पार्टी की जिला इकाई ने जिलाधिकारी को ज्ञापन सौंपा। ज्ञापन में आरोप लगाया कि मतदाता सूची में 18 वर्ष से कम आयु के लोगों के नाम जोड़े जा रहे हैं। अन्य जिलों और पड़ोसी निर्वाचन क्षेत्रों के मतदाताओं का पंजीकरण किया जा रहा है तथा एक ही मतदाता का नाम कई मतदान केंद्रों में दर्ज है। भाजपा ने मांग की है कि सत्ताधारी दल के दबाव में आकर कुछ अधिकारी मतदाता सूची से छेड़छाड़ में शामिल हो रहे हैं, इसे तुरंत रोका जाए। विशेष रूप से ये हुंदुंग विधानसभा क्षेत्र में दस्तावेजों सहित गंभीर अनियमितताएं सामने आई है। मृत व्यक्तियों, क्षेत्र से बाहर रहने वालों, फर्जी और डुप्लीकेट मतदाताओं के नाम सूची से हटाने के लिए पहले भी ज्ञापन दिया था, ऐसा बताया गया। आगामी उपचुनाव वाले बागलकोट विधानसभा क्षेत्र में एसआईआर कराने की सिफारिश चुनाव आयोग को करने का आग्रह भी जिलाधिकारी से किया है। इस अवसर पर भाजपा नेताओं ने कहा कि कांग्रेस पार्टी का ही मत चोरी का इतिहास रहा है, इसलिए उसे वोट चोरी के आरोप लगाने का कोई नैतिक अधिकार नहीं है। यदि जिला प्रशासन ने तत्काल कार्रवाई नहीं की तो भाजपा को सड़कों पर उतरकर आंदोलन करना पड़ेगा, ऐसी चेतावनी भी दी गई है। ಎಲ್ಲ ಸೈಲೆಂಟ್ ಓಕೆ। ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ವಿ. ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಏನು ಶಾಸಕ ವಿಜಯಾನಂದ ಕಾಶ್ಯಪ್ನವರ ಕುಮ್ಮಕ್ಕಿನಿಂದ ನಡೀತಕ್ಕಂತ ಅಕ್ರಮ ಮತದಾರ ಪಟ್ಟಿ ತಯಾರಿ ಅಂದ್ರೆ ಅಕ್ರಮ ಮತದಾರ ಪಟ್ಟಿ ಅಂದ್ರೆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು 16 ವರ್ಷ 17 ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು 15 ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಅಕ್ರಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ದಾಖಲಾತಿಗಳ ಸಹಿತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಬೇರೆ ಜಿಲ್ಲೆಯವರು ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಮುಡಿ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಒಬ್ಬರದೇ ಒಂದು ಫೋನ್ ನಂಬರ್ ಕಾಂಗ್ರೆಸ್ ನಾಯಕ ಲೀಡರ್ ಏನಿರ್ತಾರ ಅವರಾಗ ಆತನ ಫೋನ್ ನಂಬರ್ ಹಾಕಿ ಇವನ್ನೆಲ್ಲ ಎಂಟ್ರಿ ಮಾಡಿಸ್ಬಿಡೋದು. ಅಂದ್ರೆ BLO ನಾ ಕೇಳಿದೆ, ಏನಪ್ಪಾ BLO ಈ ತರ ತಪ್ಪು ಮಾಡಿದ್ರೆ ಹೇಗೆ, ನೀನು 16 ವರ್ಷ 15 ವರ್ಷದ ಇದನ್ನು ಸೇರ್ಸಕ್ ನಿನ್ಗೆ ಏನ್ ಅಧಿಕಾರ ಐತೆ? ಇಲ್ಲ ಸರ್, ನಾ ಮಾಡಿದ್ದಲ್ಲ, ಅದು ಆಫೀಸ್ನಲ್ಲಿ ಮಾಡಿದ್ದು ಅಂತಂದ. ಹೆಂಗ್ ಮಾಡ್ತಾರಪ್ಪ ಅಂದ. ಏನ್ ಸರ್, ಇವ್ರು ಹೋಗಿ ನಮ್ ಲೀಡರ್ ಹೋಗಿ ಕುಂತು ನಮ್ಗೆ ಅಲ್ಲಿ ಆಫೀಸಿನಿಂದ ಫೋನ್ ಹಚ್ಚಿ ನಿನ್ನ ನಂಬರ್ಗೆ OTP ಬರುತ್ತೆ ಹೇಳಂತಾರ. ನಮ್ಗೆ ಅನಿವಾರ್ಯವಾಗಿ ನಾವು OTP ಕೊಡ್ತೇವೆ, ಅವ್ರು ಎಂಟ್ರಿ ಮಾಡ್ತಾರ. ಆ ರೀತಿ ಆಗಿರ್ತಕ್ಕಂಥ ಅನಧಿಕೃತ ಪಟ್ಟಿ. ಆದ್ರಿಂದ ನನ್ನದೇನು ತಪ್ಪಿಲ್ಲ ಅಂತ ಹೇಳಿ BLO ಒಪ್ಕೊಂಡಿದ್ದಾರೆ. ಅಂದ್ರೆ ಇದು ವ್ಯವಸ್ಥಿತವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ, ಇಲ್ಕಲ್ ಹಾಗೂ ಹುನಗುಂದ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವ್ರ ಮೇಲೆ ಒತ್ತಡ ತಂದು ಅವ್ರಿಗೆ ದಬಾವ್ ಹಾಕಿ ಇಲ್ಲ ಪ್ರಭಾವ ಬೀರಿ ಅವ್ರ ಮುಖಾಂತರ ಈ ಒಂದು ಕಾರ್ಯವನ್ನ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವ್ರು ಮಾಡ್ತಕ್ಕಂಥದ್ದು. ಆದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದೀವಿ, ಯಾರು ಈ ರೀತಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳು, ಯಾಕಂದ್ರೆ ಯಾರಿಗೂ ರಾಜಕಾರಣಿಗಳಿಗೆ ಯಾರಿಗೂ ಶಿಕ್ಷೆ ಆಗೋದಿಲ್ಲ, ಅದು ನನಗೂ ಗೊತ್ತು. ಆದ್ರೆ ಆಗೋದು ಅಧಿಕಾರಿಗಳಿಗೆ ಆಗುತ್ತೆ, ಕೆಳ ಹಂತದ ಅಧಿಕಾರಿಗಳಿಗೆ ಆಗುತ್ತೆ. ಯಾಕಂದ್ರೆ ನಾಳೆಗೆ ನಾ ಯಾಕೆ ಹೇಳಿದ್ನಂದ್ರ BLO ಮೊದಲು ಕೇಳಿದೆ ನಾನು, BLO ಪಾಪ ತಪ್ಪಿಲ್ರಿ ನಂದು, ನಾ ಏನೇನು ಮಾಡಿಲ್ಲ ಅಂತ ಹೇಳಿದ. ಇದು ಆಗಿರ್ತಕ್ಕಂಥದ್ದು OTP ಕೇಳ್ತಾರ, ಕೊಡ್ತೀವಿ ನಾವು, ಅನಿವಾರ್ಯ ಆಗಿಬಿಡುತ್ತೆ. ನಮ್ಗ ಮೇಲ ಅಧಿಕಾರಿಗಳು ಇರ್ತಾರ, ಹೆದರಿ ಅಥವಾ ಅವ್ರ ಮೇಲೆ ಒತ್ತಡ ಹಾಕಿ ತಗೋತಾರ. ಆ OTP ತಗೊಂಡ್ಮೇಲೆ ಇವರೇ ಇಲ್ಲಿ ಕುಂತು ಆಫೀಸ್ನಾಗ ತಹಸೀಲ್ ಆಫೀಸ್ನಾಗ ಕುಂತು ಎಂಟ್ರಿ ಮಾಡಿಬಿಡುದು. ಆ ರೀತಿ ಆಗಿರ್ತಕ್ಕಂಥ ಮತದಾರ ಪಟ್ಟಿ ಇದೆ, ಅಕ್ರಮ ಪಟ್ಟಿ ಇದೆ. ನಾ ತೋರಿಸಿದಲ್ಲ ಆಗ್ಲೇ, ಒಬ್ಬಂದೇ ಫೋಟೋ ಮೂರದ ಒಂದೇ ಮತದಾರ ಪಟ್ಟಿಯಲ್ಲಿ. ಇನ್ ಬೇರೆ ಬೇರೆ ಕಡೆ ಎಷ್ಟಿರ್ಬಾರ್ದು, ಒಂದೇ ಪಟ್ಟಿಯಲ್ಲಿ 3 ಕಡೆ ಒಬ್ಬಂದೇ ಮತದಾರ ಪಟ್ಟಿ. ಒಮ್ಮೆ ಚಂದ್ರು ಅಂತಾನೆ, ಚಂದ್ರಶೇಖರ್ ಅಂತಾನ, ಸೇಮ್ ಫೋಟೋ. ಆದ್ರಿಂದ ಮತ್ತಿನ್ನು ಬೇರೆ ಬೇರೆ ವಾರ್ಡ್ಗಳಿಂದ ಇನ್ನೊಂದು ವಾರ್ಡ್ಗೆ, ಅಂದ್ರೆ ಯಾರಿಗೆ ಇವರು ಪ್ರಭಾವಿ ವ್ಯಕ್ತಿ ಅದಾರ, ಇವ್ರನ್ನ ಶಿಫ್ಟ್ ಮಾಡಿದ್ರೆ ಆ ಕಡೆ ಒಂದು 100 ಓಟ್ ಶಿಫ್ಟ್ ಮಾಡಿಬಿಟ್ರ ಇವ್ರು ಅಲ್ಲೇ ನಿಂತ್ರ, ಆ ವಾರ್ಡ್ನಾಗ ನಿಂತ್ರ ಆರಿಸಿ ಬರ್ತಾರೆ. ಈ ಯಾಕಂದ್ರೆ ಪುರಸಭೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವು ಬರ್ತಾವಲ್ಲ. ಆದ್ರಿಂದ ಇದರಲ್ಲಿ ವಿಶೇಷವಾಗಿ ಶಿಫ್ಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ನಡೆದಿದೆ. ಆದ್ರಿಂದ ಇವೆಲ್ಲವೂ ಈ ಅಕ್ರಮ ಚಟುವಟಿಕೆ ಮತದಾರ ಪಟ್ಟಿದು ನಿಲ್ಬೇಕು. SIR ತಕ್ಷಣ ಜಾರಿ ತರಬೇಕಂತ ಕೂಡ ಒತ್ತಾಯ ಮಾಡ್ತೀವಿ ನಾವು. ಯಾಕಂದ್ರೆ SIR ಬಂದ್ರೆ ಪ್ರಾಮಾಣಿಕವಾಗಿ ಯಾರು ಅರ್ಹ ಮತದಾರರಿದ್ದಾರೆ ಅವರು ಆ ಪಟ್ಟಿಯಲ್ಲಿ ಉಳಿತಾರೆ. ಇಲ್ಲ ಅಂದ್ರೆ ಈ ರೀತಿ ನಡೀತದೆ, ಈ ರೀತಿ ಅಕ್ರಮ ಆಗುತ್ತೆ. ಅಕ್ರಮ ಎಸಗುವಲ್ಲಿ
ಕಾಸಪ್ಪನವರಂತೂ ಎತ್ತಿದ ಕೈ ಗೊತ್ತಿದೆ. ಇಡೀ ತಾಲೂಕಿನಲ್ಲಿ ಇವತ್ತು ಸುಮಾರು 10ರಿಂದ 12 ಕಡೆ ಮರಳು ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ. ಇಸ್ಪೆಟ್ ಅಡ್ಡೆಗಳು ಅಲ್ಲಿ ಎಂತ ಅಂದ್ರೆ ಸಣ್ಣ ಹುಡುಗರು ಸಹಿತ ಇವತ್ತು ಗಾಂಜಾ ಸೇದುವ ನಿಟ್ಟಿಗೆ ಬಂದ್ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಆ ರೀತಿಯ ದುರಾಡಳಿತ ಇವತ್ತು ನಮ್ಮ ಹುಣಗುಂದ ಮತಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು. ಆದ್ರಿಂದ ಇದು ಎಲ್ಲದರ ಬಗ್ಗೆ ನಿಗಾ ವಹಿಸಿ ತನಿಖೆ ಮಾಡಿ ಕ್ರಮ ಜರುಗಿಸ್ಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ಈ ಹೋರಾಟ ನ್ಯಾಯ ಸಿಗುವವರೆಗೆ ನಮ್ದು ಶಾಶ್ವತ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀವಿ. ಇನ್ನು ನಾವು ಚುನಾವಣಾ ಕಮಿಷನರ್ಗೂ ಕೂಡ ಹೋಗ್ತೀನಿ, ನಾನು ಅಲ್ಲಿಗೂ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿನೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಅವ್ರ ಮೇಲೆ ಕ್ರಮ ಜರುಗಿಸಿ ಒತ್ತಡವನ್ನ ಹಾಕ್ತೀವಿ ನಾವು.